ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಬಹುಶಃ ನಿನ್ನೆ ದಿನ ಫೈನಲ್ ಆಗಬೇಕಾಗಿತ್ತು ಸಂಪುಟ ವಿಸ್ತರಣೆಯ ಪಟ್ಟಿ. ಆದರೆ ಜಿರಳೆ ಹೋರಾಟದಿಂದ ತೊಡಕಾಗಿದೆ. ಕಾಂಗ್ರೆಸ್ ವರಿಷ್ಠ ನಾಯಕರು ಆಂದೋಲನದಲ್ಲಿ ಬಿಜಿ ಇದ್ದಾರೆ. ಸಂಪುಟ ವಿಸ್ತರಣೆಗೆ ಜಿರಳೆ ಹೋರಾಟದಿಂದ ತೊಡಕಾಗಿದೆ. ಕಾಂಗ್ರೆಸ್ ವರಿಷ್ಠ ನಾಯಕರು ಆಂದೋಲನದಲ್ಲಿ ಬಿಜಿ ಇದ್ದಾರೆ. ಸಿಎಂ ಡಿಕೆ ಬಿಕೆ ಸಿದ್ದು ಜೊತೆಗೆ ಮಾತುಕತೆಗೆ ಬಿಡುವಿಲ್ಲ. ಇವತ್ತು ನಡೆಯಬೇಕಾಗಿದ್ದ ಶಪಥ ಹಠಾತ್ ಮುಂದೂಡಿಕೆ ಆಗಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮತ್ತಷ್ಟು ವಿಳಂಬ. ಇವತ್ತು ಬರಿಗೈಯಲ್ಲೇ ದೆಹಲಿಯಿಂದ ಡಿಕೆ ವಾಪಸ್. ಇವತ್ತು ಬೆಳಗ್ಗೆ 11ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ರಿಟರ್ನ್ ಆಗ್ತಾರೆ. ನಿನ್ನೆ ಹೈಕಮಾಂಡ್ ಜೊತೆ ನಿಗದಿಯಾಗಿದ್ದ ಸಭೆ ಕ್ಯಾನ್ಸಲ್ ಆಗಿದೆ. ಕೊನೆ ಹಂತದವರೆಗೂ ಭೇಟಿಗೆ ರಾಜ್ಯದ ನಾಯಕರು ಕಸರತ್ತು ಮಾಡಿದ್ರು. ಆದರೆ ರಾಹುಲ್ ಗಾಂಧಿ ಬಿಜಿ ಇದ್ರು. ವರಿಷ್ಠರು ಬಿಜಿ ಹಿನ್ನೆಲೆ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗಿದೆ. ಇವತ್ತು ನಡೆಯಬೇಕಾಗಿದ್ದ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಬೇಕಾದ ಸಿದ್ಧತೆ ನಡೆಸಿದ್ದ ಡಿಪಿಆರ್, ಆದರೆ ಅದಾಗಿಲ್ಲ. ಕಾರಣ ಮೊನ್ನೆ ದಿನ ಜಂತರ್ ಮಂತರ್ ಮೈದಾನದಲ್ಲಿ ಜಿರಳೆ ಪಾರ್ಟಿಗಳು ಬಹುದೊಡ್ಡ ಆಂದೋಲನವನ್ನ ಕೈಗೆತ್ತಿಕೊಂಡಿದ್ರು. ಅದರ ಭಾಗವಾಗಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ನಡೆದಂತಹ ಜಟಾಪಟಿ ನಿಮಗೆ ನೆನಪೇ ಇದೆ. ಅದಕ್ಕೆ ಅವರು ಬೇಡಿಕೆ ಇಟ್ಟಿದ್ದೇನು? ಸೊ ಅದೇನೇ ಇರಲಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ನನಗೆ ನಾಳೆ ಟೈಮ್ ಕೊಟ್ಟರೆ ನಾಳೆನೇ ರೆಡಿ. ಈಗ ರಾತ್ರಿ ಮತ್ತೆ ರೆಡಿ. ನನಗೂ ಯಾವ ಕಾರಣಕ್ಕೂ ಮುಂದಾಗಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಆ ಸಂದರ್ಭ, ಬಟ್ ಪರಿಸ್ಥಿತಿ ನೀವೇ ಎಲ್ಲ ಕಲಿಸ್ತಾ ಇದ್ದೀವಿ. ನಾನು 2 ದಿನದಿಂದ ಕಾಯ್ಕೊಂಡಿದ್ದೆ. ನಿನ್ನೆನೇ ಬರ್ತಿದ್ದೆ. ನಾನು ಹಾಸನದಲ್ಲಿ ನನ್ನ ಕರ್ತವ್ಯ ನಾನು ಮಾಡಬೇಕಾಗಿತ್ತು. ನಿನ್ನೆನೇ ಬರೋಕ್ಕೆ ನನಗೆ ಹೇಳಿದ್ದೆ. ನಿನ್ನೆ ಬರೋಕ್ಕಾಗಲಿಲ್ಲ. ಬಿಕಾಸ್ ಹಾಸನದಲ್ಲಿ ನಾನು ಹೋಗಲೇಬೇಕಾಗಿತ್ತು. ಸರ್ಕಾರ ಜವಾಬ್ದಾರಿ. ಅದಕ್ಕೆ ನಾನು ಬೆಳಗ್ಗೆ ಹಾಸನ ಬೆಳಿಗ್ಗೆ ನಾನು ಬಂದೆ. ಈಗ ರಾತ್ರಿ ಇತ್ತು. ತಿರ್ಗಾ ರಾತ್ರಿ ನಾವೆಲ್ಲ ಸೇರೋದು. ಈಗ ಇನ್ನು ಅವ್ರು ಪೊಲೀಸ್ ಸ್ಟೇಷನ್ ಇದ್ದಾರೆ. ಈಗ ನಾನು ಹೋಗ್ತೇನೆ ಪೊಲೀಸ್ ಸ್ಟೇಷನ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಎಲ್ಲೋ ಒಂದು ಕಡೆ ಎಲ್ಲವೂ ಅಂದುಕೊಂಡಂತೆ ಲೆಕ್ಕಾಚಾರದ ಪ್ರಕಾರ ಆಗಿದ್ದಿದ್ರೆ ಬಹುಶಃ ಇವತ್ತು ಆಸ್ಪರೆಂಟ್ಗಳ ಮನಸ್ಸಿಗೊಂದು ಸಮಾಧಾನ ಸಿಗ್ತಾ ಇತ್ತು. ಏನಾಯ್ತು ಡೆಲ್ಲಿಯಲ್ಲಿ? ಡಿಕೆ ಶಿವಕುಮಾರ್ ಇವತ್ತೇ ವಾಪಸ್ ಆಗ್ತಾರಾ ಮಾರುತಿ? ಸೈಲ್ ಹೌದು. ಯಾಕಂದ್ರೆ ಎಲ್ಲವೂ ಅಂದುಕೊಂಡಂತೆ ನಡಿಬೇಕು ಅಂತಾನೆ ಇಲ್ಲಿಂದ ರಾಜ್ಯದಿಂದ 3 ನಾಯಕರು ದೆಹಲಿಗೆ ಹೋಗಿದ್ದಂತೂ. ಅಂದ್ರೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋದಕ್ಕೆ ನಿನ್ನೆ ದೆಹಲಿಗೆ ಹೋಗಿದ್ದಂತು. ಆದ್ರೆ ಎಲ್ಲೋ ಒಂದ್ ಕಡೆ ದೆಹಲಿಯಲ್ಲಿ ಸಂಸತ್ ಅಧಿವೇಶನ ನಡೀತಿದೆ. ಮತ್ತೆ ಅದು ಕೂಡ ನೀಟ್ ಎಕ್ಸಾಮ್ ಸಂಬಂಧಪಟ್ಟಂತೆ ಏನು ಹೋರಾಟ ನಡೀತಿದೆ, ಅದರ ಭಾಗಿಯಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದೇ ಹೋರಾಟದಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಸಿಕ್ಕಿದ್ರು ಕೂಡ ಭೇಟಿಗೆ ಅವಕಾಶ ಸಿಕ್ಕಿದೆ, ಬಟ್ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಇದರಿಂದ ಬರಿಗೈಯಲ್ಲಿ ಸಿಎಂ ವಾಪಸ್ ಆಗ್ತಿದ್ದಾರೆ ಎಂಬ ಚರ್ಚೆ ಕೂಡ ಮೂಡ್ತಾ ಇರೋದು. ಪ್ರಮುಖವಾಗಿ ಏನು ನಿನ್ನೆ ಮೋದಿ ಮನೆ ಮುಂದೆ ಏನ್ ನಡೀತು ಪ್ರತಿಭಟನೆ, ಆ ಪ್ರತಿಭಟನೆಯಲ್ಲಿ ಎಲ್ಲಾ ರಾಜ್ಯ ನಾಯಕರು ಕೂಡ ಭಾಗಿಯಾಗಿದ್ರು. ಮತ್ತೆ ಅದೇ ರೀತಿಯಾದಂತ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಕೂಡ ಭಾಗಿಯಾಗಿದ್ರು. ಇದರಿಂದಾಗಿ ಅದರಲ್ಲಿ ಬಿದ್ದಿದ್ದಂತಹ ಹೈಕಮಾಂಡ್ ನಾಯಕರಿಗೆ ರಾಜ್ಯ ನಾಯಕರ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ. ಹೀಗಾಗಿ ಇಂದು ಬೆಳಿಗ್ಗೆ 11 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಆಗ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಂತ ಮತ್ತು ಸಚಿವ ಸ್ಥಾನದ ಆಸೆಯನ್ನು ಇಟ್ಕೊಂಡಿದ್ದಂತ ಶಾಸಕರಿಗೆ ಒಂದು ರೀತಿಯಾದಂತಹ ನಿರಾಸೆಯನ್ನ ತಂದಿರುವಂತದ್ದು. ಕೊನೆ ಹಂತದ ಭೇಟಿಗಾಗಿ ಇವತ್ತು ಬೆಳಿಗ್ಗೆ ಪ್ರಯತ್ನ ಮಾಡಬಹುದು, ಬಟ್ ರಾಹುಲ್ ಗಾಂಧಿ ಅವಕಾಶ ಕೊಡ್ತಾರಾ ಇಲ್ಲ ಎಂಬುದು ಕೂಡ ಕಾದ್ ನೋಡ್ಬೇಕು. ಇದರಿಂದ ಗೊತ್ತಾಗುವಂಥದ್ದು ಮುಂದೆ ಇನ್ನೊಂದಷ್ಟು ದಿನ ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆಗುವ ಸಾಧ್ಯತೆ ಇರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸಿಗೆ. ಸೊ ಒಟ್ಟಾರೆ ನಿನ್ನೆ ದಿನ ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸದ ಎದುರು ರಾಹುಲ್ ಗಾಂಧಿ ಸೇರಿ ಅನೇಕ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಪ್ರತಿಭಟನೆಯ ಮುಖೇನ ಎಲ್ಲ ಒಂದು ಕಡೆ ಶಿಕ್ಷಣ ಸಚಿವರ ರಾಜೀನಾಮೆಗೂ ಕೂಡ ಹಕ್ಕೊತ್ತಾಯನ್ನು ಮಾಡಿದ್ರು. ಅದಾದ ನಂತರ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಒಂದು ಸುದೀರ್ಘ ಜಟಾಪಟಿಯ ಶುರುವಾಯಿತು.
ಕೊನೆಗೆ ದೆಹಲಿ ಪೊಲೀಸರು ರಾಹುಲ್ ಗಾಂಧಿ ಸೇರಿ ಅನೇಕರನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನಗಳು ಕೂಡ ನಡೆದು ಹೋಯಿತು.